ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಬರೋ ಥರ ಮಾಡ್ಕೊಬೋದು. ಮತ್ತು ಯಾವುದೇ ಟೆಕ್ನಿಕಲ್ ರಿಲೇಟೆಡ್ ಟ್ಯುಟೋರಿಯಲ್ಸ್ ರಿಲೇಟೆಡ್ ಯಾವುದೇ ಇರಲಿ ಸಹ ನೀವು ಇಲ್ಲಿ ಕೆಳಗಡೆ ಬಂದು ಪ್ಲೇಲಿಸ್ಟಲ್ಲಿ ಅದನ್ನು ಕಂಪ್ಲೀಟಾಗಿ ನೀವು ನೋಡಬೇಕಂದ್ರೆ ಇಲ್ಲಿಂದ ಸಹ ನೋಡ್ಬೋದು. ವ್ಯೂವರ್ಸ್, ಇವತ್ತಿನ ಒಂದು ವಿಡಿಯೋ ಪೇಟಿಎಮ್ ಬಗ್ಗೆ. ಅಂದರೆ ಪೇಟಿಎಮ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಪೇಟಿಎಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ನಮ್ದು ಯಾವುದೋ ಮೊಬೈಲ್ ರೀಚಾರ್ಜು ಅಥವಾ ಟಿ ವಿ ರೀಚಾರ್ಜ್ಗಳು ಅಥವಾ ಫ್ಲೈಟ್ ಬುಕ್ಕಿಂಗ್ಸ್ ಅಥವಾ ಗ್ಯಾಸು ಯಾವುದೇ ಥರ ರೀಚಾರ್ಜ್ಗಳಿದ್ದರೆ ಅಥವಾ ಬುಕ್ಕಿಂಗ್ಸ್ ಇದ್ದರೆ ನಾವು ಪೇಟಿಎಮ್ ಥ್ರೂ ಮಾಡ್ತೀವಿ. ಬಟ್ ಈಗ ಅದೇ ಪೇಟಿಎಮ್ನವರು ನಿನ್ನೆ ಏನಂದರೆ May 23 RBI ಅಪ್ರೂವಲ್ ತೊಗೊಂಡ ನಂತರ ಈಗ ಅವ್ರದ್ದೇ ಒಂದು ಬ್ಯಾಂಕ್ ಓಪನ್ ಮಾಡಿದ್ದಾರೆ, ಪೇಟಿಎಮ್ ಬ್ಯಾಂಕ್ ಅಂತ. ಸೊ ಈಗ ಆಲ್ರೆಡಿ ಏರ್ಟೆಲ್ ಮತ್ತು ಇಂಡಿಯನ್ ಪೋಸ್ಟ್ ಯಾವ ಥರ ಸ್ಟಾರ್ಟ್ ಮಾಡಿದೆ ಅದೇ ಥರ ಇವರು ಸಹ ಒಂದು ಪೇಟಿಎಮ್ ಬ್ಯಾಂಕ್ನ ಓಪನ್ ಮಾಡಿದ್ದಾರೆ. ನಿನ್ನೆ ಅದನ್ನು ಅಫಿಷಿಯಲಿ ಲಾಂಚ್ ಮಾಡಿದ್ದಾರೆ. ಓಕೆ, ಅದರ ಡೀಟೇಲ್ಸ್ ಬೇಕಂದರೆ ನೀವು paytm.com/bank ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಹೊಡೆದ ತಕ್ಷಣ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಂತ. ಇದರಲ್ಲಿ ಏನು ಫಸ್ಟ್ ಅವ್ರು ಮೆನ್ಷನ್ ಮಾಡಿದರೆ, ಇಂಡಿಯಾಸ್ ಫಸ್ಟ್ ಬ್ಯಾಂಕ್ ವಿತ್ ಝೀರೋ ಫೀಸ್ ಆನ್ ಆನ್ಲೈನ್ ಟ್ರಾನ್ಸಾಕ್ಷನ್. ನೀವು ಯಾವುದೇ ಥರ ಅಮೌಂಟ್ ಕಡ್ದೇ ಝೀರೋ ಫೀಸಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡ್ಬೋದು. ಆಮೇಲೆ ನೋ ಮಿನಿಮಮ್ ಬ್ಯಾಲೆನ್ಸ್, ಯಾವುದೇ ಥರ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಬ್ಯಾಂಕ್ಗಳ ಥರ. ಮತ್ತು ನಿಮಗೆ ಫ್ರೀ ವರ್ಚುವಲ್ ಡೆಬಿಟ್ ಕಾರ್ಡ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಬ್ಯಾಂಕ್ ಕೊಟ್ಟಂಗೆ ನಿಮಗೆ ಡೆಬಿಟ್ ಕಾರ್ಡ್ ಸಹ ಕೊಡ್ತಾರೆ. ಓಕೆ, ಆನಂತರ ದಿ ಅಕೌಂಟ್ ವಿಲ್ ಹ್ಯಾವ್ ಝೀರೋ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಆ್ಯಂಡ್ ಎವ್ರಿ ಆನ್ಲೈನ್ ಟ್ರಾನ್ಸಾಕ್ಷನ್. ಓಕೆ, ಝೀರೋ ಬ್ಯಾಲೆನ್ಸ್ ಇದ್ರೂ ಸಹ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಇಟ್ಕೊಬೋದು. ಸೊ ಅದು ಎಲ್ಲ ಬ್ಯಾಂಕ್ಗಳ ಥರ IMPS ನೀವು ಟ್ರಾನ್ಸ್ಫರ್ ಮಾಡ್ಬೋದು. IMPS ಥ್ರೂ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು, ನೆಫ್ಟ್ ಥ್ರೂ ಮಾಡ್ಬೋದು, ಮತ್ತು UPI ಪ್ಲಗಿನ್ಸ್ ಸಹ ಯೂಸ್ ಮಾಡಿ ಸಹ ನೀವು ಮಾಡ್ಬೋದು. ಮತ್ತು ಇನ್ನು ಫಿಸಿಕಲಿ ಸರ್ವಿಸಸ್ ಏನಿರುತ್ತಪ್ಪ ಅಂದರೆ ಚೆಕ್ ಬುಕ್ ಇರುತ್ತೆ, DD ಇರುತ್ತೆ, ಮತ್ತು ಡೆಬಿಟ್ ಕಾರ್ಡ್ ಸಹ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಅದನ್ನು ನಾವೆಲ್ಲ ಕಡೆ ಎಲ್ಲ ಬ್ಯಾಂಕದು ಡೆಬಿಟ್ ಕಾರ್ಡ್ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಸ್ವೈಪ್ ಮಾಡೋದಕ್ಕೆ ಅಥವಾ ಟ್ರಾನ್ಸಾಕ್ಷನ್ಸ್ಗೆ ಸಹ ನೀವು ಯೂಸ್ ಮಾಡ್ಬೋದು. ಆನಂತರ 4% ಪರ್ ಆನಮ್ ನಿಮ್ಮ ಒಂದು ಇಂಟ್ರೆಸ್ಟ್ ಏನು ಕೊಡ್ತಿದ್ದಾರೆ ಅಂದರೆ 4% ಒಂದು ವರ್ಷಕ್ಕೆ ನಮಗೆ ನಮ್ಮ ಬ್ಯಾಂಕ್ ಸೇವಿಂಗ್ಸ್ ಮೇಲೆ ಕೊಡ್ತಿದ್ದಾರೆ. ಸೊ ಅದೊಂದು ಕಡಿಮೆ ಆಯಿತು ಅಂತ ಕಾಣುತ್ತೆ, ಬಟ್ ಕಂಪೇರಿಟಿವ್ಲಿ ಏರ್ಟೆಲ್ ಕಂಪೇರ್ ಮಾಡಿದ್ರೆ ಬಟ್ ನೋ ಪ್ರಾಬ್ಲಮ್ 4% ಕೊಡ್ತಿದ್ದಾರೆ. ಮತ್ತು ನಮಗೆ ಯಾವಾಗ ಬೇಡ ಅನಿಸಿದ್ರೆ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಪೇಟಿಎಮ್ ಬ್ಯಾಂಕ್ನ ನಾವು ಕ್ಲೋಸ್ ಮಾಡ್ಕೊಬೋದು. ಅದೊಂದು ಆಪ್ಷನ್ ಇದೆ. ಓಕೆ, ಇದು ಸ್ಟಾರ್ಟ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ರಿಕ್ವೆಸ್ಟನ್ನು ಇನ್ವೈಟ್ ಅಂತ ಕಳಿಸಿದ್ರೆ ನಾವು ಅಲ್ಲಿಂದ ನಮಗೊಂದು ಅವ್ರಿಗೆ ನಾವು ರಿಕ್ವೆಸ್ಟ್ ಕಳಿಸ್ದಂಗೆ ಇರುತ್ತೆ. ಆಮೇಲೆ ಅವ್ರ ಕಡೆಯಿಂದ ನೋಟಿಫಿಕೇಷನ್ ಬಂದ ನಂತರ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ, KYC ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಆನಂತರ ನಮ್ಮದು ಬ್ಯಾಂಕ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಓಕೆ, ಅದಕ್ಕೂ ಒಂದು ಇನ್ನೊಂದೇನಪ್ಪ ಅಂದರೆ, ಈಗ ಸಪೋಸ್ ನೀವು ಫಸ್ಟ್ 25,000 ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿದ್ದೆ ಆದರೆ IMPS ಅಥವಾ ನೆಫ್ಟ್ ಥ್ರೂ ನಿಮಗೆ 250 ರೂಪೀಸ್ ಕ್ಯಾಶ್ ಬ್ಯಾಕ್ ಸಹ ಇದರಲ್ಲಿ ಕೊಡ್ತಾ ಇದ್ದಾರೆ ಅವರು, ಸ್ಟಾರ್ಟಪ್ ಅಂತ. ಸೊ ಫಸ್ಟು ರಿಕ್ವೆಸ್ಟನ್ನು ನಾನು ಇನ್ವೈಟ್ ಅಂತ ಕೊಡ್ತೀನಿ. ರಿಕ್ವೆಸ್ಟನ್ನು ಇನ್ವೈಟ್ ಅಂತ ಕೊಟ್ಟರೆ ಏನಿರುತ್ತೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಬಟ್ ಇನ್ನೊಮ್ಮೆ ಚೆಕ್ ಮಾಡ್ತೀನಿ. ಈ ಥರ ಬರುತ್ತೆ. ಫಸ್ಟ್ ನಿಮ್ಗೆ ಡೈರೆಕ್ಟ್ ಬರಲ್ಲ, ನೀವು ರಿಕ್ವೆಸ್ಟನ್ನು ಇನ್ವೈಟ್ ಅಂತ ಕೊಟ್ಟಾಗ ನಿಮಗೆ ಲಾಗಿನ್ ಕೇಳುತ್ತೆ. ನಿಮ್ಮದು ಪೇಟಿಎಮ್ ಅಕೌಂಟ್ ಇದ್ದರೆ ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ, ಸಪೋಸ್ ಕೊಟ್ಟಿಲ್ಲ ಅಂದರೆ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಆಲ್ರೆಡಿ ಒಂದು ಹಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದಾದ ನಂತರ ನಿಮಗೆ ಡನ್ ಅಂತ ಬರುತ್ತೆ. ಓಕೆ, ವಿ ವಿಲ್ ಇನ್ಫಾರ್ಮ್ ಯು ಒನ್ಸ್ ಯುವರ್ ಇನ್ವೈಟ್ ಇಸ್ ರೆಡಿ ಅಂತ ಅರ್ಥ. ಅಂದರೆ ನಿಮ್ಮ ಇನ್ವಿಟೇಷನ್ ರೆಡಿ ಆದಮೇಲೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ನಮಗೊಂದು ಅವರು ಆ ಕಡೆಯಿಂದ ಒಂದು ಮೆಸೇಜ್ ಕೊಡ್ತಾರೆ. ಅದಾದ ನಂತರ ನೀವು ಡನ್ ಅಂತ ಕೊಟ್ಟರೆ ನಿಮ್ಮದು ಪೇಟಿಎಮ್ನ ಮೇನ್ ಪೇಜ್ ಅಂದರೆ ಹೋಮ್ ಪೇಜ್ ನಾವು ಇಷ್ಟು ದಿನ ಏನು ಯೂಸ್ ಮಾಡ್ತಿದ್ವಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕಾಗ್ಬೋದು, DTHಗೆ ಅಥವಾ ಲ್ಯಾಂಡ್ಲೈನ್ಗಳಿಗೆ, ಡೇಟಾ ಕಾರ್ಡ್ ರೀಚಾರ್ಜ್ ಮಾಡೋಕ್ಕೆ, ಬಸ್ ಬುಕ್ಕಿಂಗು, ಫ್ಲೈಟ್ ಬುಕ್ಕಿಂಗ್ಗೆ, ಮೂವೀಸ್ ಬುಕ್ಕಿಂಗ್ಗೆ ಸೇಮ್ ಅದೇ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಸೇಮ್ ಇದು ನಿಮ್ಮ ಪೇಟಿಎಮ್ ಏನಿದೆ ಅದೇ ಇರುತ್ತೆ. ಸೊ ಇಲ್ಲಿ ಪೇಟಿಎಮ್ ವಾಲೆಟಲ್ಲಿ ನನ್ನರಲ್ಲಿ 475 ರೂಪೀಸ್ ಅಮೌಂಟ್ ಇದೆ. ಇದನ್ನು ಸಪೋಸ್ May 31 ಒಳಗಡೆ ನಾನು ಯೂಸ್ ಮಾಡಿಲ್ಲ ಅಂದರೆ ಇದು ಬ್ಯಾಂಕ್ ನನ್ನ ಪೇಟಿಎಮ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಪೋಸ್ ನಮಗೆ ಬೇಡ ಅಂದರೆ ಅದು ನಾವು ಕಸ್ಟಮರ್ ಕೇರ್ ಮೇಲ್ ಕಳಿಸಿ ಅದನ್ನು ನಾವು ಇಲ್ಲ ನಮ್ಮ ವಾಲೆಟಲ್ಲೇ ಇರಲಿ, ಪೇಟಿಎಮ್ ವಾಲೆಟಲ್ಲಿ ಅಂತ ನಾವು ಯೂಸ್ ಮಾಡ್ಬೋದು. ಓಕೆ, ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬಂದರೆ ನಾನು ನಿಮ್ಗೆ ಅದನ್ನು ಸಹ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಓಕೆ, ಆನಂತರ ನಿಮಗೆ ಬೆನಿಫಿಟ್ಸ್ ಏನಪ್ಪ ಅಂದರೆ ಬ್ಯಾಂಕ್ ಮಾಡೋದ್ರಿಂದ ಫಸ್ಟು ಝೀರೋ ಬಿಲ್ಲಿಂಗ್ ಅಂದರೆ ಝೀರೋ ಮಿನಿಮಮ್ ಬ್ಯಾಲೆನ್ಸ್. ಅಂದರೆ ನೀವು ಯಾವುದೇ ರೀತಿಯ ಅಮೌಂಟ್ ಬೇರೆ ಬ್ಯಾಂಕಲ್ಲಿ 10,000, 5,000 ಅಥವಾ 1,000 ರೂಪೀಸ್ ಇಡೋ ಅವಶ್ಯಕತೆ ಇಲ್ಲ. ಝೀರೋ ಮಿನಿಮಮ್ ಮೇಂಟೆನೆನ್ಸ್ ಇರುತ್ತೆ. ಮತ್ತು ಚೆಕ್ ಬುಕ್ ಕೊಡ್ತಾರೆ, DD ನಾವು ಯೂಸ್ ಮಾಡ್ಬೋದು. ಮತ್ತು ನೀವು ಅಮೌಂಟ್ ಬೇರೆ ಬ್ಯಾಂಕ್ಗೆ ಅಮೌಂಟ್ ಸಹ ಟ್ರಾನ್ಸ್ಫರ್ ಮಾಡ್ಬೋದು. ಅದು ನೆಫ್ಟು IMPS ಸಹ ನಾವು ಯಾವ ಥರ ಬೇರೆ ಬ್ಯಾಂಕಿಂದ ಬ್ಯಾಂಕಿಂಗ್ ಮಾಡ್ತೀವಿ ಆ ಥರ ಮಾಡ್ಬೋದು. ಮತ್ತು 25,000 ರೂಪೀಸ್ ನಾವು ಡೆಪಾಸಿಟ್ ಮಾಡಿದ್ರೆ ನಮಗೆ 250 ರೂಪೀಸ್ ಕ್ಯಾಶ್ ಬ್ಯಾಕ್ ಇದೆ. ಆನಂತರ ಇಯರ್ಲಿ 4,000 ರೂಪೀಸ್ ಇಂಟ್ರೆಸ್ಟ್ ರೇಟ್ ಇದೆ. ಅದು ಹೇಳ್ತಿದ್ದಾರೆ ನಾವು ಇಂಟ್ರೆಸ್ಟ್ನ ಮಂತ್ಲಿ ವೈಸ್ ಸಹ ನಾವು ವಿಡ್ರಾ ಮಾಡ್ಬೋದು ಅಂತ. ಅದು ಕಂಪ್ಲೀಟ್ ಡೀಟೇಲ್ಸ್ ಬಂದಾಗ ಅದರದ್ದು ಅವರೇನು ಪಬ್ಲಿಕ್ ನೋಟಿಸ್ ರಿಲೀಸ್ ಮಾಡಿದ ನಂತರ ಅದರ ಕಂಪ್ಲೀಟ್ ಡೀಟೇಲ್ಸು ನಾನು ಅದನ್ನು ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಅಥವಾ ಈ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗಡೆ ಕೊಡ್ತೀನಿ. ಓಕೆ, ಬೆಟರ್ ಪರವಾಗಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ
ಇಂಡಿಯನ್ ಪೋಸ್ಟ್ ಮತ್ತು ಏರ್ಟೆಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಡಿಮೆ ಅಂತ ಕಾಣುತ್ತೆ. ಇಂಡಿಯನ್ ಪೋಸ್ಟ್ ಆ್ಯಕ್ಚುಲಿ ನನಗೆ ಐಡಿಯಾ ಇಲ್ಲ, ಬಟ್ ಏರ್ಟೆಲ್ ಕಂಪೇರ್ ಮಾಡಿದ್ರೆ ಕಡಿಮೆ ಅಂತ ಕಾಣುತ್ತೆ. ಬಟ್ ನೋ ಪ್ರಾಬ್ಲಮ್. ಬಟ್ ಇನ್ನೊಂದು ಇದರಲ್ಲಿ ಅಂದರೆ ಏನು ನಮಗೆ ಡಿಫಾಲ್ಟ್ ಕಾಣುತ್ತಪ್ಪ ಅಂದರೆ ಇದರಲ್ಲಿ ಲೋನ್ ಇರಲ್ಲ, ಲೋನ್ ಅವಶ್ಯಕ ಬೇರೆ ಬ್ಯಾಂಕ್ಗಳು ಕೊಟ್ಟಂಗೆ ಕೊಡೋಲ್ಲ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಬೇಕು. ಬಟ್ ಬಾಕಿ ಎಲ್ಲ ನಮಗೆ ಎ ಟಿ ಎಮ್ ಕಾರ್ಡ್ ಆಗಲಿ ಅಥವಾ ಚೆಕ್ ಬುಕ್ ಎಲ್ಲ ಆ್ಯಸ್ ಯೂಶುವಲ್ ಸಿಗುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದಿಷ್ಟು ಪೇಟಿಎಮ್ ಬ್ಯಾಂಕ್ನ ಒಂದು ಸಣ್ಣ ಪರಿಚಯ. ಇದ್ರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನನಗೆ ಏನಾದರೂ ಸಿಕ್ಕರೆ ಅಥವಾ ಅದರದೊಂದು ಡಾಕ್ಯುಮೆಂಟೇಷನ್ ಕೊಟ್ಟರೆ ಸಿಕ್ಕರೆ 100% ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ತಿಳಿಸ್ತೀನಿ. ವಿವರ್ಸ್, ಇದಿಷ್ಟು ಪೇಟಿಎಮ್ ಬ್ಯಾಂಕ್ನ ಒಂದು ಪರಿಚಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಲಹೆ ಸೂಚನೆಗಳು ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.